ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಮರ್ಡರ್ ಬಾದ್ ಎಂಬ ಹಿಂದಿ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಆಗಿರುವ ಜಯೇಶ್ ಟೂರಿಸ್ಟ್ ಗೈಡ್ ಆಗಿ ಕೆಲಸ ಮಾಡ್ತಿರ್ತಾನೆ. ಒಂದು ದಿನ ಆಯ್ತಾ ಬೇರೆ ಬೇರೆ ಊರುಗಳಿಂದ ಹಾಗೂ ಬೇರೆ ಬೇರೆ ದೇಶಗಳಿಂದ ಬಂದಿದ್ದ ಟೂರಿಸ್ಟ್ ಗಳನ್ನ ಕರೆದುಕೊಂಡು ರಾಜಸ್ಥಾನಕ್ಕೆ ಹೋಗಿರ್ತಾನೆ. ಆದ್ರೆ ಟ್ವಿಸ್ಟ್ ಏನಂದ್ರೆ, ಅಷ್ಟು ಜನ ಟೂರಿಸ್ಟ್ ಗಳಲ್ಲಿ ಒಬ್ಬ NRI ಹುಡುಗಿ ತುಂಬಾನೇ ನಿಗೂಢವಾಗಿ ಕಾಣೆಯಾಗ್ತಾಳೆ. ಈ ವಿಷಯ ಪೊಲೀಸರಿಗೆ ಗೊತ್ತಾಗ್ತಿದ್ದ ಹಾಗೆ ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಳ್ತಾರೆ. ಶುರುವಿನಲ್ಲಿ ಪೊಲೀಸರಿಗೂ ಯಾವುದೇ ಎವಿಡೆನ್ಸ್ ಗಳು ಸಿಗೋದಿಲ್ಲ. ಆದ್ರೆ ನಂತರ ನೋಡಿದ್ರೆ ಶಾಕಿಂಗ್ಲಿ ಆ ಹುಡುಗಿ ಕೊಲೆಯಾಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಅಷ್ಟಕ್ಕೂ ಆ ಹುಡುಗಿ ನಿಗೂಢವಾಗಿ ಕಾಣೆಯಾಗಿ ನಂತರ ಭೀಕರವಾಗಿ ಕೊಲೆಯಾಗಿದ್ಯಾಕೆ? ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ನಾವ್ಯಾರು ಕೂಡ ಗೆಸ್ ಮಾಡೋದಕ್ಕೇನೆ ಸಾಧ್ಯವಿರದ ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನಲ್ಲಿ ಒಬ್ಬಳು ಹುಡುಗಿಯನ್ನ ಚುಡಾಯಿಸಿದ್ದ ಅನ್ನೋ ಕಾರಣಕ್ಕೆ ಜನರೆಲ್ಲ ಮಸೂದ್ ಎಂಬ ಒಬ್ಬ ವ್ಯಕ್ತಿಯನ್ನ ಅಟ್ಟಾಡಿಸಿಕೊಂಡು ಹೋಗ್ತಿರೋದನ್ನ ನೋಡ್ತೀವಿ. ಈಗ ಮಸೂದ್ ಓಡ್ತಾ ಜನರಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದು ಐಡಿಯಾ ಮಾಡಿ ಅಲ್ಲೇ ಇದ್ದ ಒಂದು ಚಿಕ್ಕ ಗೂಡ್ಸ್ ಆಟೋದ ಒಳಗಡೆ ಬಚ್ಚಿಟ್ಟುಕೊಳ್ತಾನೆ. ಆ ಗಾಡಿಯನ್ನ ಚಿತ್ರದ ಹೀರೋ ಆಗಿರುವ ಜಯೇಶ್ ಡ್ರೈವ್ ಮಾಡ್ತಿರ್ತಾನೆ. ಮಸೂದ್ ನನ್ನ ಅಟ್ಟಾಡಿಸಿಕೊಂಡು ಬರ್ತಿದ್ದ ಜನಗಳು ಜಯೇಶ್ ನ ಬಳಿ ಬಂದು ಗಾಡಿಯನ್ನ ಅಡ್ಡ ಹಾಕಿ ಈ ಕಡೆ ಯಾರಾದ್ರೂ ಓಡಿ ಬಂದ್ರ ಅಂತ ವಿಚಾರಿಸ್ತಾರೆ. ಮಸೂದ್ ತನ್ನ ಗಾಡಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆ ಅಂತ ಗೊತ್ತಿದ್ರು ಕೂಡ ಜಯೇಶ್ ಇಲ್ಲ, ಈ ಕಡೆ ಯಾರು ಕೂಡ ಬಂದಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಆ ಮೂಲಕ ಜಯೇಶ್ ತನ್ನ ಗಾಡಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದ ಮಸೂದ್ ನನ್ನ ಆ ಜನಗಳಿಂದ ಕಾಪಾಡಿ ಅಲ್ಲಿಂದ ಕರೆದುಕೊಂಡು ಬರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಇಬ್ಬರು ಒಂದು ಡಾಬಾದಲ್ಲಿ ಊಟ ಮಾಡ್ತಾ ಮಾತನಾಡ್ತಿರೋದನ್ನ ನೋಡ್ತೀವಿ. ತನ್ನನ್ನ ಆ ಜನಗಳಿಂದ ಕಾಪಾಡಿದ್ದಕ್ಕೆ ಜಯೇಶ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾನೆ. ನಂತರ ನೀನ್ ಯಾರೋ, ನಿನ್ನ ಊರ್ ಯಾವ್ದು, ಇಲ್ಲೇನ್ ಮಾಡ್ತಿದ್ಯಾ ಅಂತ ವಿಚಾರಿಸ್ತಾನೆ. ಅದಕ್ಕೆ ಜಯೇಶ್ ಹೇಳ್ತಾನೆ, ನನ್ನ ಊರು ಕೋಲ್ಕತ್ತಾ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಮನೆ ಬಿಟ್ಟು ಇಲ್ಲಿಗೆ ಓಡಿ ಬಂದು ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಆದ್ರೆ ಈ ಗೂಡ್ಸ್ ಗಾಡಿಯ ಡ್ರೈವರ್ ಕೆಲಸ ನಂಗೆ ಒಂಚೂರು ಕೂಡ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಸೂದ್ ಹೇಳ್ತಾನೆ, ಜಯೇಶ್ ನೀನು ನನ್ನ ಪ್ರಾಣವನ್ನ ಕಾಪಾಡಿದ್ಯಾ, ನಾನು ಖಂಡಿತ ನಿನಗೆ ಸಹಾಯ ಮಾಡ್ತೀನಿ. ನಾನು ಒಂದು ಟ್ರಾವೆಲ್ ಏಜೆನ್ಸಿಯಲ್ಲಿ ಟೂರಿಸ್ಟ್ ಗೈಡ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಮ್ಮ MD ಇತ್ತೀಚೆಗೆ ಹಿಂದಿ ಹಾಗೂ ಇಂಗ್ಲಿಷ್ ಮಾತನಾಡುವ ಯಾರಾದ್ರೂ ಟೂರಿಸ್ಟ್ ಗೈಡ್ ಇದ್ರೆ ಕೆಲಸಕ್ಕೆ ಕರೆದುಕೊಂಡು ಬಾ ಅಂತ ಹೇಳಿದ್ರು. ನೀನು ನೋಡೋದಕ್ಕೆ ಹೇಗಿದ್ರು ಎಜುಕೇಟೆಡ್ ತರ ಕಾಣಿಸ್ತಿದ್ಯಾ, ನಿನ್ನನ್ನ ಕೆಲಸಕ್ಕೆ ಸೇರಿಸ್ತೀನಿ ಅಂತ ಟ್ರಾವೆಲ್ ಏಜೆನ್ಸಿಯ MD ಬಳಿ ಕರೆದುಕೊಂಡು ಬರ್ತಾನೆ. ಈಗ ಜಯೇಶ್ ಇಂಗ್ಲಿಷ್ ಚೆನ್ನಾಗಿ ಮಾತನಾಡ್ತಿದ್ದ ಕಾರಣ MD ಇವನನ್ನ ಕೆಲಸಕ್ಕೆ ಸೇರಿಸಿಕೊಳ್ತಾರೆ. ಜಯೇಶ್ಗೆ ತುಂಬಾನೇ ಖುಷಿಯಾಗಿ ತನಗೆ ಕೆಲಸ ಕೊಡಿಸಿದ್ದಕ್ಕೆ ಮಸೂದ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾನೆ. ಹೀಗೆ ಇಬ್ಬರು ಫ್ರೆಂಡ್ಸ್ ಆಗಿ ಅಂದಿನಿಂದ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಮಸೂದ್ ಜಯೇಶ್ ನನ್ನ ಕರೆದುಕೊಂಡು ಆಗಾಗ ಪಕ್ಕದಲ್ಲೇ ಇದ್ದ ಅನ್ವರ್ ಚಾಚಾ ಎಂಬ ವ್ಯಕ್ತಿಯ ಅಂಗಡಿಗೆ ಟೀ ಕುಡಿಯೋದಕ್ಕೆ ಅಂತ ಹೋಗ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಬೇರೆ ಬೇರೆ ಊರುಗಳಿಂದ ಹಾಗೂ ದೇಶಗಳಿಂದ ಜನರು ರಾಜಸ್ಥಾನಕ್ಕೆ ಟೂರ್ಗೆ ಅಂತ ಬಂದಿರ್ತಾರೆ. ಅವರೆಲ್ಲರನ್ನ ಸುತ್ತಾಡಿಸಿ ಕಂಪ್ಲೀಟ್ ಆಗಿ ರಾಜಸ್ಥಾನದ ಟೂರ್ ಮಾಡಿಸುವ ಜವಾಬ್ದಾರಿ ಇವರ ಏಜೆನ್ಸಿಗೆನೆ ಸಿಗುತ್ತೆ. ಜಯೇಶ್ ಹಾಗೂ ಮಸೂದ್ ಅವರನ್ನ ಒಂದು ಮಿನಿ ಬಸ್ ನಲ್ಲಿ ಕರೆದುಕೊಂಡು ಎಲ್ಲ ಕಡೆ ಸುತ್ತಾಡಿಸೋದಕ್ಕೆ ಶುರು ಮಾಡ್ತಾರೆ. ಈಗ ಆ ರಾಜಸ್ಥಾನ್ ಟ್ರಿಪ್ಗೆ ಬೇರೆ ದೇಶದಿಂದ ಬಂದಿರುವ ಶೈಲಿ ಎಂಬ ಒಬ್ಬಳು NRI ಹುಡುಗಿಯನ್ನ ನೋಡ್ತೀವಿ. ಆ ಟ್ರಿಪ್ಗೆ ಚಿತ್ರದ ಹೀರೋಯಿನ್ ಆಗಿರುವ ಇಸಾಬೆಲ್ ಕೂಡ ಬಂದಿರ್ತಾಳೆ. ಇಸಾಬೆಲ್ ಶೈಲಿಯನ್ನ ಮಾತನಾಡಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಯಾವುದೋ ಟೆನ್ಷನ್ ನಲ್ಲಿದ್ದ ಶೈಲಿ ಸರಿಯಾಗಿ ಮಾತಾಡೋದಿಲ್ಲ. ನಂತರ ಜಯೇಶ್ ಹಾಗೂ ಮಸೂದ್ ಅವರನ್ನೆಲ್ಲ ಎಲ್ಲ ಕಡೆ ಕರೆದುಕೊಂಡು ಹೋಗಿ ಚೆನ್ನಾಗಿ ಸುತ್ತಾಡಿಸಿ ಪ್ರತಿಯೊಂದು ಜಾಗದ ಬಗ್ಗೆ ಕೂಡ ತುಂಬಾನೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡೋದಕ್ಕೆ ಸ್ಮಾರ್ಟ್ ಆಗಿದ್ದು ತುಂಬಾನೇ ಚೆನ್ನಾಗಿ ಮಾತನಾಡ್ತಿದ್ದ ಕಾರಣ ಇಸಾಬೆಲ್ ಜಯೇಶ್ ನನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾಳೆ. ಮತ್ತೊಂದು ಕಡೆ ಎಲ್ಲರೂ ಟ್ರಿಪ್ ಅನ್ನ ಎಂಜಾಯ್ ಮಾಡ್ತಿದ್ರೆ ಆ NRI ಶೈಲಿ ಮಾತ್ರ ಯಾವಾಗಲೂ ಏನೋ ಯೋಚನೆ ಮಾಡ್ತಾ ಒಬ್ಬಳೆ ಓಡಾಡ್ತಿರ್ತಾಳೆ. ಮರುದಿನ ಬೆಳಿಗ್ಗೆ ಜಯೇಶ್ ಹಾಗೂ ಮಸೂದ್ ಎಲ್ಲರನ್ನ ಕರೆದುಕೊಂಡು ತಮ್ಮ ಸೆಕೆಂಡ್ ಡೇ ಟ್ರಿಪ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಸ್ನೇಹಿತರೆ, ಜಯೇಶ್ ಹಾಗೂ ಮಸೂದ್ ಮಾತನಾಡ್ತಿದ್ದಾಗ ನಮಗೆ ಗೊತ್ತಾಗೋದೇನಂದ್ರೆ, ಈ ಮಸೂದ್ ಆ ಶೈಲಿಯನ್ನ ಇಷ್ಟಪಡ್ತಿದ್ದಾನೆ ಅಂತ. ನಂತರ ಆ ದಿನ ಎಲ್ಲ ಕಡೆ ಸುತ್ತಾಡ್ತಾ ಇಸಾಬೆಲ್ ಹಾಗೂ ಜಯೇಶ್ ಮತ್ತಷ್ಟು ಫ್ರೆಂಡ್ಸ್ ಆಗ್ತಾರೆ. ನಂತರ ಆ ದಿನ ರಾತ್ರಿ ರೆಸಾರ್ಟ್ ನಲ್ಲಿ ಪಾರ್ಟಿಯನ್ನ ಅರೇಂಜ್ ಮಾಡಿದ ಕಾರಣ ಎಲ್ಲ ಟೂರಿಸ್ಟ್ ಗಳನ್ನ ಅಲ್ಲಿಗೆ ಕರೆದುಕೊಂಡು ಹೋಗ್ತಾರೆ. ಟ್ರಿಪ್ ಗೆ ಬಂದಾಗಿನಿಂದ ಶೈಲಿ ಯಾವಾಗಲೂ ಬೇಜಾರಾಗಿ ಇರೋದನ್ನ ನೋಡಿದ ಇಸಾಬೆಲ್ ಕಾರಣ ಏನು ಅಂತ ವಿಚಾರಿಸ್ತಾಳೆ. ಆಗಲೇ ಕುಡಿದು ಟೈಟ್ ಆಗಿದ್ದ ಶೈಲಿ ಹೇಳೋದೇನಂದ್ರೆ, ಇಸಾಬೆಲ್ ನಾನೊಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಿದ್ದೆ. ಆದ್ರೆ ಬರುತ್ತಾ ನಮ್ಮಿಬ್ಬರ ರಿಲೇಶನ್ಶಿಪ್ ಎಷ್ಟೊಂದು ಟಾಕ್ಸಿಕ್ ಆಯ್ತು ಅಂದ್ರೆ ಅವನ ಜೊತೆ ಜೀವನ ಮಾಡೋದೇ ಕಷ್ಟ ಅಂತ ಅನ್ಸೋದಕ್ಕೆ ಶುರುವಾಯ್ತು. ಅವನ ಜೊತೆ ಬ್ರೇಕಪ್ ಏನೋ ಮಾಡ್ಕೊಂಡೆ. ಆದ್ರೆ ಅದೆಲ್ಲದರಿಂದ ಹೊರಗಡೆ ಬಂದು ನಾರ್ಮಲ್ ಆಗಿ ಜೀವನ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಿದೆ. ಅದೆಲ್ಲವನ್ನ ಮರೆಯೋದಕ್ಕೆ ಅಂತಾನೆ ಈ ಟ್ರಿಪ್ಗೆ ಬಂದಿರೋದು ಅಂತ ಹೇಳ್ತಾಳೆ.
ಅಷ್ಟರಲ್ಲೇ ಅಲ್ಲಿಗೆ ಬಂದ ಮಸೂದ್ ಶೈಲಿಯನ್ನ ಇಂಪ್ರೆಸ್ ಮಾಡೋದಕ್ಕೆ ಏನೇನೋ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅವನ ಇಂಟೆನ್ಷನ್ ಏನು ಅಂತ ಅರ್ಥ ಮಾಡಿಕೊಂಡ ಶೈಲಿ ಅವನಿಗೆ ಸರಿಯಾಗಿ ಬೈದು ಅಲ್ಲಿಂದ ಕಳುಹಿಸಿ ಬಿಡ್ತಾಳೆ. ಹೀಗೆ ಇಬ್ಬರು ಮಾತನಾಡ್ತಾ ಕುಡಿತಾ ಶೈಲಿ ಮತ್ತಷ್ಟು ಟೈಟ್ ಆಗ್ತಾಳೆ. ಸ್ವಲ್ಪ ಸಮಯದ ನಂತರ ವಾಮಿಟ್ ಫೀಲ್ ಆಗಿ ತಕ್ಷಣ ತನ್ನ ರೂಮ್ಗೆ ಓಡಿ ಹೋಗ್ತಾಳೆ. ಶಾಕಿಂಗ್ಲಿ ಶೈಲಿ ವಾಶ್ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ತಿದ್ರೆ ಟ್ರಿಪ್ಗೆ ಬಂದಿದ್ದ ಶಬೀರ್ ಎಂಬ ಒಬ್ಬ ವಯಸ್ಸಾಗಿದ್ದ ವ್ಯಕ್ತಿ ಕಿಟಕಿಯ ಮೂಲಕ ಅದನ್ನ ನೋಡ್ತಿರ್ತಾನೆ. ಮತ್ತೊಂದು ಕಡೆ ಇಸಾಬೆಲ್ ಜಯೇಶ್ ನನ್ನ ಇಷ್ಟಪಡ್ತಿದ್ಲಲ್ವಾ, ಆಕೆ ಕೂಡ ಕುಡಿದ ನಶೆಯಲ್ಲಿ ಜಯೇಶ್ ಮಲಗಿದ್ದ ರೂಮ್ಗೆ ಬರ್ತಾಳೆ. ಜಯೇಶ್ ಜೊತೆ ಮಾತನಾಡ್ತಾ ಅವನನ್ನ ಸೆಡ್ಯೂಸ್ ಮಾಡಿ ಅವನ ಜೊತೆ ಇಂಟಿಮೇಟ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಜಯೇಶ್ ಮಾತ್ರ ಬೇಡ ಅಂದು ನೀನು ಕುಡಿದು ಫುಲ್ ಟೈಟ್ ಆಗಿದ್ಯಾ, ನಿನ್ನ ರೂಮ್ಗೆ ಹೋಗಿ ಮಲ್ಕೋ ಅಂತ ಹೇಳ್ತಾನೆ. ನಂತರ ಜಯೇಶ್ ಬಾಲ್ಕನಿಗೆ ಬಂದು ಸಿಗರೇಟ್ ಸೇತಿದ್ದಾಗ ಕೆಳಗಡೆ ಏನೋ ನೋಡಿ ತುಂಬಾನೇ ಶಾಕ್ ಆಗ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮರುದಿನ ಬೆಳಿಗ್ಗೆ ಎಲ್ಲರೂ ರೆಡಿಯಾಗಿ ತಮ್ಮ 3ನೇ ದಿನದ ಟ್ರಿಪ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಬಸ್ ಬಳಿ ವೇಟ್ ಮಾಡ್ತಿರ್ತಾರೆ. ಜಯೇಶ್ ಕ್ಯಾಶುಯಲ್ ಆಗಿದ್ರೆ ಮಸೂದ್ ಮಾತ್ರ ಯಾಕೋ ಟೆನ್ಷನ್ ಆಗಿರೋದನ್ನ ನೋಡ್ತೀವಿ. ಎಲ್ಲರೂ ಬಂದು ಬಸ್ ನಲ್ಲಿ ಕುಳಿತುಕೊಳ್ತಾರೆ. ಆದ್ರೆ ಶೈಲಿ ಮಾತ್ರ ಎಷ್ಟೊತ್ತೆ ವೇಟ್ ಮಾಡಿದ್ರು ರೂಮ್ ನಿಂದ ಹೊರಗಡೆನೆ ಬರೋದಿಲ್ಲ. ಕಡೆಗೆ ರೂಮ್ಗೆ ಹೋಗಿ ಕರೆದುಕೊಂಡು ಬರ್ತೀನಿ ಅಂತ ಇಸಾಬೆಲ್ ರೂಮ್ಗೆ ಬಂದು ನೋಡಿದ್ರೆ ರೂಮ್ ನ ಬಾಗಿಲು ಲಾಕ್ ಆಗಿರುತ್ತೆ. ರೆಸಾರ್ಟ್ ನಲ್ಲಿ ಎಲ್ಲಾದ್ರೂ ಇರ್ಬೋದಾ ಅಂತ ಎಲ್ಲ ಕಡೆ ಹುಡುಕ್ತಾರೆ. ಆದ್ರೆ ಎಲ್ಲೂ ಕೂಡ ಶೈಲಿ ಸಿಗೋದೇ ಇಲ್ಲ. ಶೈಲಿ ಸ್ಟೇ ಆಗಿದ್ದ ರೂಮ್ ಲಾಕ್ ಆಗಿರೋದನ್ನ ನೋಡಿ ತಕ್ಷಣ ರಿಸೆಪ್ಷನ್ ಗೆ ಹೋಗಿ ವಿಚಾರಿಸ್ತಾರೆ. ಅವರು ನೋಡಿದ್ರೆ ಶೈಲಿ ಅವರು ಸ್ಟೇ ಆಗಿದ್ದ ರೂಮ್ ನ ಬೀಗವನ್ನ ಯಾರು ತಂದು ಕೊಟ್ರೋ ಗೊತ್ತಿಲ್ಲ, ಆದ್ರೆ ಬೀಗ ಟೇಬಲ್ ನ ಮೇಲೆ ಇತ್ತು ಅಂತ ಹೇಳ್ತಾರೆ. ಈಗ ಶೈಲಿ ಇದ್ದಕ್ಕಿದ್ದ ಹಾಗೆ ಮಿಸ್ಸಿಂಗ್ ಆಗಿರೋದನ್ನ ನೋಡಿ ಶಾಕ್ ಆದ ಜಯೇಶ್ ತಕ್ಷಣವೇ ತನ್ನ ಎಂಡಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾನೆ. ಈಗ ಟ್ರಿಪ್ ಗೆ ಬಂದಿದ್ದ ಒಬ್ಬರು ಗೆಸ್ಟ್ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆ ಎಂಡಿ ಲೋಕಲ್ ಪೊಲೀಸರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಪೊಲೀಸ್ ಇನ್ಸ್ಪೆಕ್ಟರ್ ರಾಜೇಶ್ ತನ್ನ ಟೀಮ್ ನ ಜೊತೆ ಅಲ್ಲಿಗೆ ಬರ್ತಾನೆ. ಮೊದಲಿಗೆ ರಿಸೆಪ್ಷನ್ ನಲ್ಲಿದ್ದ ಕೀಯನ್ನ ಯೂಸ್ ಮಾಡಿಕೊಂಡು ಶೈಲಿ ಸ್ಟೇ ಆಗಿದ್ದ ಆ ರೂಮ್ ಅನ್ನ ಓಪನ್ ಮಾಡಿ ಒಳಗಡೆ ಹೋಗ್ತಾರೆ. ರೂಮ್ ಅಲ್ಲಿ ಶೈಲಿ ಏನಾದ್ರೂ ಇರ್ಬೋದಾ ಅಂತ ಹುಡುಕ್ತಾರೆ. ಆದ್ರೆ ಶೈಲಿ ಅಲ್ಲಿರೋದಿಲ್ಲ. ನಂತರ ಕಬೋರ್ಡ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಆಕೆ ತಂದಿದ್ದ ಬಟ್ಟೆಗಳೆಲ್ಲ ಅಲ್ಲೇ ಇರುತ್ತೆ. ಒಂದು ವೇಳೆ ಶೈಲಿ ತಾನಾಗೆ ಇಲ್ಲಿಂದ ಹೋಗಿದ್ರೆ ತನ್ನ ಬಟ್ಟೆಗಳನ್ನ ಖಂಡಿತ ತೆಗೆದುಕೊಂಡು ಹೋಗ್ತಿದ್ಲು. ಆದ್ರೆ ಆಕೆ ಬಟ್ಟೆ ಮಾತ್ರ ಇಲ್ಲೇ ಇದ್ದು ಆಕೆ ಮಾತ್ರ ಇಲ್ಲಿಂದ ಹೋಗೋದಕ್ಕೆ ಹೇಗೆ ಸಾಧ್ಯ ಅಂತ ಚೆಕ್ ಮಾಡ್ತಿದ್ದಾಗ ಫ್ಲೋರ್ ನ ಮೇಲೆ ಒಂದೆರಡು ರಕ್ತದ ಹನಿಗಳು ಬಿದ್ದಿರೋದನ್ನ ಅಬ್ಸರ್ವ್ ಮಾಡ್ತಾನೆ. ಅದನ್ನ ನೋಡಿದ ರಾಜೇಶ್ಗೆ ಖಂಡಿತ ಶೈಲಿಗೆ ಏನೋ ಆಗಿದೆ ಅಂತ ಅನುಮಾನ ಶುರುವಾಗುತ್ತೆ. ತಕ್ಷಣ ರಾಜೇಶ್ ರೆಸಾರ್ಟ್ ನ ಎಲ್ಲ ಸಿಸಿಟಿವಿ ಕ್ಯಾಮೆರಾಗಳ ಫುಟೇಜ್ ಅನ್ನ ಕಲೆಕ್ಟ್ ಮಾಡಿಕೊಳ್ತಾರೆ. ನಂತರ ಪೊಲೀಸರು ಒಬ್ಬೊಬ್ಬರನ್ನೇ ಎನ್ಕ್ವೈರಿ ಮಾಡ್ತಿದ್ರೆ ಮಸೂದ್ ಮಾತ್ರ ಅಲ್ಲಿ ಕಾಣಿಸೋದಿಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಪೊಲೀಸರು ಆ ಸಿಸಿಟಿವಿ ಫುಟೇಜ್ ಅನ್ನ ನೋಡ್ತಿದ್ದ ಹಾಗೆ ಆ ವಯಸ್ಸಾಗಿದ್ದ ವ್ಯಕ್ತಿ ಶಬೀರ್ ನನ್ನ ಸ್ಟೇಷನ್ ಗೆ ಎಳೆದುಕೊಂಡು ಬರ್ತಾರೆ. ಸ್ನೇಹಿತರೆ, ಆ ದಿನ ರಾತ್ರಿ ಈ ವಯಸ್ಸಾದ ವ್ಯಕ್ತಿ ಶೈಲಿ ಡ್ರೆಸ್ ಚೇಂಜ್ ಮಾಡ್ತಿರೋದನ್ನ ಕದ್ದು ನೋಡಿದ್ದ ಅಲ್ವಾ, ಅದು ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಆಫೀಸರ್ ರಾಜೇಶ್ ಶಬೀರ್ಗೆ ಹೆದರಿಸಿ ಶೈಲಿಗ ಎಲ್ಲಿದ್ದಾಳೆ, ಆಕೆಗೆ ಏನ್ ಮಾಡಿದೆ ಅಂತ ವಿಚಾರಿಸ್ತಾನೆ. ಹೆದರಿಕೊಂಡ ಶಬೀರ್, ಸರ್ ಏನ್ ಹೇಳ್ತಿದ್ದೀರಾ, ನಾನು ಆಕೆ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಿದ್ದನ್ನ ನೋಡಿದ್ದು ನಿಜಾನೇ, ಅದನ್ನ ಬಿಟ್ರೆ ನನ್ಗೇನು ಕೂಡ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ಈಗ ಶಬೀರ್ ನ ಬಿಹೇವಿಯರ್ ನೋಡ್ತಿದ್ದ ಹಾಗೇನೆ ಆಫೀಸರ್ ರಾಜೇಶ್ಗೆ ಕನ್ಫರ್ಮ್ ಆಗುತ್ತೆ ಈತ ಖಂಡಿತ ಶೈಲಿಗೆ ಏನು ಕೂಡ ಮಾಡಿಲ್ಲ ಅಂತ. ಈಗ ಮತ್ತೇನಾದ್ರೂ ಕ್ಲೂಗಳು ಸಿಗ್ಬೋದಾ ಅಂತ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡ್ತಿದ್ದಾಗ ಮಧ್ಯದಲ್ಲಿ ಒಂದಷ್ಟು ಫುಟೇಜ್ ಕಟ್ ಆಗಿರೋದನ್ನ ನೋಡ್ತಾರೆ. ಇದರರ್ಥ ಯಾರೋ ಬೇಕಂತಲೇ ಸಿಸಿಟಿವಿ ಫುಟೇಜ್ ಅನ್ನ ಕಟ್ ಮಾಡಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ನಂತರ ಮತ್ತಷ್ಟು ಕ್ಯಾಮ್ರಾಗಳನ್ನ ಚೆಕ್ ಮಾಡಿದಾಗ ಒಬ್ಬ ವ್ಯಕ್ತಿ ಶೈಲಿಯ ರೂಮ್ ನಿಂದ ಒಂದು ದೊಡ್ಡ ಬ್ಯಾಗ್ ಅನ್ನ ಎಳೆದುಕೊಂಡು ಹೋಗ್ತಿರೋದು ರೆಕಾರ್ಡ್ ಆಗಿರುತ್ತೆ. ಆ ಫುಟೇಜ್ ಅನ್ನ ಮತ್ತಷ್ಟು ಪ್ರೋಸೆಸ್ ಮಾಡಿ ಚೆಕ್ ಮಾಡಿದಾಗ ಆ ವಿಡಿಯೋದಲ್ಲಿರೋದು ಮಸೂದ್ ಅಂತ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಶೈಲಿ ಮಿಸ್ ಆದಾಗಿನಿಂದ ಜಯೇಶ್ ಕೂಡ ತುಂಬಾನೇ ಟೆನ್ಷನ್ ಆಗಿರೋದನ್ನ ಇಸಾಬೆಲ್ ಅಬ್ಸರ್ವ್ ಮಾಡ್ತಾಳೆ. ಯಾಕೆ ಏನಾಯ್ತು ಅಂತ ವಿಚಾರಿಸ್ತಾಳೆ. ಆದ್ರೆ ಜಯೇಶ್ ಮಾತ್ರ ಬೇರೆ ಏನೋ ರೀಸನ್ ಹೇಳಿ ಟಾಪಿಕ್ ಅನ್ನ ಚೇಂಜ್ ಮಾಡ್ತಾನೆ. ಮತ್ತೊಂದು ಕಡೆ ಪೊಲೀಸರು ಸಿಟಿಯಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದ ಮಸೂದ್ ನನ್ನ ಅರೆಸ್ಟ್ ಮಾಡ್ತಾರೆ. ಮತ್ತೊಂದು ಕಡೆ ಜಯೇಶ್ ಹಾಗೂ ಇಸಾಬೆಲ್ ಸುತ್ತಾಡೋದಕ್ಕೆ ಅಂತ ಕಾರನ್ನ ತೆಗೆದುಕೊಂಡು ಹೊರಗಡೆ ಹೋಗಿರುತ್ತಾರೆ. ಹೇಗೆ ಸುತ್ತಾಡಿಕೊಂಡು ವಾಪಸ್ ಬರ್ತಿರುವಾಗ ಆಗಲೇ ಕತ್ತಲೆಯಾಗಿದ್ದ ಕಾರಣ ಜಯೇಶ್ ಗೊತ್ತಾಗದೆ ಒಬ್ಬ ವ್ಯಕ್ತಿಗೆ ಕಾರ್ನಲ್ಲಿ ಗುದ್ದಿ ಆಕ್ಸಿಡೆಂಟ್ ಮಾಡ್ತಾನೆ. ಗಾಬರಿಯಾದ ಇಸಾಬೆಲ್ ತಕ್ಷಣ ಕೆಳಗಡೆ ಹೋಗಿ ಆ ವ್ಯಕ್ತಿಗೆ ಏನಾಯ್ತೋ ಚೆಕ್ ಮಾಡೋಣ ಅಂತ ಹೇಳ್ತಾಳೆ. ಅದಕ್ಕೆ ಜಯೇಶ್ ಹೇಳ್ತಾನೆ, ಇಸಾಬೆಲ್ ನಾವೇನಾದ್ರೂ ಕೆಳಗಡೆ ಹೋದ್ರೆ ಖಂಡಿತ ಸಿಕ್ಕಿ ಹಾಕಿಕೊಳ್ತೀವಿ. ನನಗೆ ಗೊತ್ತಾಗದೆ ಆ ವ್ಯಕ್ತಿಗೆ ಆಕ್ಸಿಡೆಂಟ್ ಆಯ್ತು, ಆ ವ್ಯಕ್ತಿಗೆ ಏನು ಕೂಡ ಆಗಿರೋದಿಲ್ಲ, ನಾವು ತಕ್ಷಣ ಇಲ್ಲಿಂದ ಹೊರಡೋಣ ಅಂತ ಹೇಳ್ತಾ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಬರ್ತಾರೆ. ಈ ಕಡೆ ರಾಜೇಶ್ ಮಸೂದ್ಗೆ ಸರಿಯಾಗಿ ಹೊಡೆದು ನೀನೆ ತಾನೆ ಶೈಲಿಯನ್ನ ಆ ದೊಡ್ಡ ಬ್ಯಾಗ್ ನಲ್ಲಿ ಹಾಕಿಕೊಂಡು ಹೋಗಿದ್ದು, ರೆಸಾರ್ಟ್ ನ ಸಿಸಿಟಿವಿ ಕ್ಯಾಮ್ರಾಗಳನ್ನ ಚೆಕ್ ಮಾಡಿದಾಗ ನೀನು ಶೈಲಿಯನ್ನ ಫಾಲೋ ಮಾಡ್ತಾ ಹೋಗ್ತಾ ಇದ್ದಿದ್ದು ರೆಕಾರ್ಡ್ ಆಗಿದೆ, ಹೇಳು ಶೈಲಿಗೆ ಏನ್ ಮಾಡಿದೆ, ಆಕೆ ಈಗ ಎಲ್ಲಿದ್ದಾಳೆ ಅಂತ ವಿಚಾರಿಸ್ತಾರೆ. ಅದಕ್ಕೆ ಮಸೂದ್ ಅಳುತ್ತಾ, ಸರ್ ನಾನು ಖಂಡಿತ ಶೈಲಿಗೆ ಏನು ಕೂಡ ಮಾಡಿಲ್ಲ, ಆ ಜಯೇಶ್ ಶೈಲಿಗೆ ಏನಾದ್ರೂ ಮಾಡಿರ್ಬೋದು ಅಂತ ಹೇಳ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮತ್ತೊಂದು ಕಡೆ ಜಯೇಶ್ ಹಾಗೂ
ಇಸಾಬೆಲ್ ಒಂದು ರೂಮ್ ನಲ್ಲಿ ಇಂಟಿಮೇಟ್ ಆಗ್ತಿರೋದನ್ನ ನೋಡ್ತೀವಿ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಶೈಲಿಯ ರೂಮ್ ನಲ್ಲಿ ನೆಲದ ಮೇಲೆ ಬಿದ್ದಿದ್ದ ರಕ್ತ ಆಕೆಯಿದೆ ಅಂತ ರಿಪೋರ್ಟ್ ಬರುತ್ತೆ. ಮತ್ತೊಂದು ಕಡೆ ಇಸಾಬೆಲ್ಗೆ ಎಚ್ಚರವಾದಾಗ ಮೈ ಕೈಯೆಲ್ಲ ತುಂಬಾನೇ ನೋವಾಗ್ತಿರುತ್ತೆ. ರಾತ್ರಿ ತನ್ನ ಪಕ್ಕದಲ್ಲಿ ಇದ್ದ ಜಯೇಶ್ ಕಾಣಿಸ್ತಾ ಇರೋದನ್ನ ನೋಡಿ ತಕ್ಷಣ ಅವನ ಮೊಬೈಲ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಜಯೇಶ್ ನ ಮೊಬೈಲ್ ನಾಟ್ ರೀಚಬಲ್ ಆಗಿರುತ್ತೆ. ಈತ ಬೆಳಿಗ್ಗೆನೆ ಎಲ್ಲಿಗೆ ಹೋದ ಅಂತ ನೋಡ್ತಿರುವಾಗ್ಲೇ ಪಕ್ಕದಲ್ಲಿ ಇದ್ದ ಟೇಬಲ್ ನ ಮೇಲೆ ಜಯೇಶ್ ಒಂದು ಬೀಗವನ್ನ ಬಿಟ್ಟು ಹೋಗಿರ್ತಾನೆ. ಮತ್ತೊಂದು ಕಡೆ ಪೊಲೀಸರು ಆ ಮಸೂದ್ ನನ್ನ ಎನ್ಕ್ವೈರಿ ಮಾಡ್ತಿದ್ರಲ್ವಾ, ಆತ ನಿಜವಾಗಿಯೂ ನಡೆದದ್ದೇನೋ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಆ ದಿನ ರಾತ್ರಿ ರೆಸಾರ್ಟ್ ನಲ್ಲಿ ಡ್ರಿಂಕ್ಸ್ ಮಾಡ್ತಾ ಕೂತಿದ್ದ ಇಸಾಬೆಲ್ ಹಾಗೂ ಶೈಲಿ ಬಳಿ ಹೋಗಿದ್ದ ಮಸೂದ್ ಆಕೆಯನ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದ ಅಲ್ವಾ. ಇವನ ಇಂಟೆನ್ಷನ್ ಅರ್ಥ ಆಗಿ ಶೈಲಿ ಇವನಿಗೆ ಸರಿಯಾಗಿ ಬೈದಿರ್ತಾಳೆ. ಅದಾದ ನಂತರ ಶೈಲಿಗೆ ವಾಮಿಟ್ ಫೀಲ್ ಆಗಿ ತನ್ನ ರೂಮ್ಗೆ ಓಡಿ ಬಂದಿರ್ತಾಳೆ. ಸ್ವಲ್ಪ ಸಮಯದ ನಂತರ ನನ್ನಿಂದಾಗಿ ಶೈಲಿಗೆ ಬೇಜಾರಾಯ್ತೇನೋ ಅಂತ ಮಸೂದ್ ಸಾರಿ ಕೇಳೋದಕ್ಕೆ ಅಂತ ಆಕೆ ರೂಮ್ಗೆ ಬಂದಿರ್ತಾನೆ. ಸ್ನೇಹಿತರೆ, ಮಸೂದ್ ನನ್ನ ನೋಡ್ತಿದ್ದ ಹಾಕೇನೆ ಗೊತ್ತಾಗುತ್ತೆ ಈತ ಕೂಡ ಫುಲ್ ಕುಡ್ದು ಟೈಟ್ ಆಗಿ ಬಂದಿದ್ದಾನೆ ಅಂತ. ಈತ ಪದೇ ಪದೇ ಸಾರಿ ಕೇಳ್ತಿರೋದನ್ನ ನೋಡಿದ ಶೈಲಿ, ಸರಿ ನನ್ಗೇನು ಕೂಡ ಬೇಜಾರಿಲ್ಲ, ನೀವು ತಕ್ಷಣ ಇಲ್ಲಿಂದ ಹೊರಡಿ ಅಂತ ಹೇಳ್ತಾಳೆ. ಆದ್ರೆ ಮಸೂದ್ ನೋಡಿದ್ರೆ ಕುಡಿದ ನಶೆಯಲ್ಲಿ ನಾನು ನಿಮ್ಮನ್ನ ತುಂಬಾನೇ ಇಷ್ಟಪಡ್ತಿದ್ದೀನಿ, ನಾವಿಬ್ರು ಮದ್ವೆ ಆಗೋಣ ಅಂತ ಪ್ರಪೋಸ್ ಮಾಡ್ತಾನೆ. ಮೊದಲೇ ತನ್ನ ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ ಆಗಿ ಟೆನ್ಷನ್ ನಲ್ಲಿದ್ದ ಶೈಲಿಗೆ ಈತ ಪ್ರಪೋಸ್ ಮಾಡಿದ್ದನ್ನ ನೋಡಿ ಪಿತ್ತ ನೆತ್ತಿಗೇರುತ್ತೆ. ಅದೇ ಕೋಪದಲ್ಲಿ ಮಸೂದ್ಗೆ ಬೈತಾ ಅವನ ತಾಯಿ ಬಗ್ಗೆ ಕೂಡ ಕೆಟ್ಟದಾಗಿ ಮಾತನಾಡಿ ಬಿಡ್ತಾಳೆ. ಈಕೆ ತನ್ನ ತಾಯಿಗೆ ಕೆಟ್ಟದಾಗಿ ಬೈದದ್ದನ್ನ ನೋಡಿದ ಮಸೂದ್ಗೆ ಪಿತ್ತ ನೆತ್ತಿಗೇರಿ ಆಕೆ ಕಪಾಳಕ್ಕೆ ಜೋರಾಗಿ ಹೊಡೆದು ಬಿಡ್ತಾನೆ. ಅಷ್ಟು ಮಾತ್ರವಲ್ಲದೆ ಕುಡಿದ ನಶೆಯಲ್ಲಿ ಕೆಳಗಡೆ ಬಿದ್ದಿದ್ದ ಶೈಲಿಯ ಕತ್ತನ್ನ ಜೋರಾಗಿ ಹಿಸುಕಿ ಬಿಡ್ತಾನೆ. ಇದಾಗಿ ನೆಕ್ಸ್ಟ್ ಸೆಕೆಂಡ್ ಚೆಕ್ ಮಾಡಿದ್ರೆ ಶೈಲಿ ಉಸಿರಾಡ್ತಿಲ್ಲ ಅಂತ ಗೊತ್ತಾಗುತ್ತೆ. ಈಗ ಕುಡಿದ ನಶೆಯಲ್ಲಿ ಎಂತ ಕೆಲಸ ಮಾಡಿಬಿಟ್ಟೆ ಅಂತ ಮಸೂದ್ಗೆ ಭಯ ಆಗೋದಕ್ಕೆ ಶುರುವಾಗುತ್ತೆ. ಈ ವಿಷಯವೇನಾದ್ರೂ ಪೊಲೀಸರಿಗೆ ಗೊತ್ತಾದ್ರೆ ನಾನು ಖಂಡಿತ ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾಗುತ್ತೆ ಅಂತ ತಲೆ ಕೆಡುತ್ತೆ. ಈಗ ಕಾರಿಡಾರ್ ನಲ್ಲಿರುವ ಸಿಸಿಟಿವಿ ಕ್ಯಾಮೆರಾದಲ್ಲಿ ತನ್ನ ಶೈಲಿಯ ರೂಮ್ಗೆ ಬಂದಿರೋದು ಖಂಡಿತ ರೆಕಾರ್ಡ್ ಆಗಿರುತ್ತೆ. ಮೊದಲು ಆ ಫುಟೇಜ್ ಅನ್ನ ಡಿಲೀಟ್ ಮಾಡಬೇಕು ಅಂತ ಯಾರಿಗೋ ಗೊತ್ತಾಗದ ಹಾಗೆ ಸಿಸಿಟಿವಿ ಕ್ಯಾಮೆರಾದ ಫುಟೇಜ್ ಅನ್ನ ಟ್ರಿಮ್ ಮಾಡಿರ್ತಾನೆ. ನಂತರ ಶೈಲಿಯ ಡೆಡ್ ಬಾಡಿಯನ್ನ ಯಾರಿಗೋ ಗೊತ್ತಾಗದ ಹಾಗೆ ಡಿಸ್ಪೋಸ್ ಮಾಡಬೇಕು ಅಂತ ಒಂದು ದೊಡ್ಡ ಬ್ಯಾಗ್ ನಲ್ಲಿ ತುಂಬಿಕೊಂಡು ಅಲ್ಲಿಂದ ಹೊರಗಡೆ ಬರ್ತಾನೆ. ಮತ್ತೊಂದು ಕಡೆ ಅದೇ ಸಮಯಕ್ಕೆ ಬಾಲ್ಕನಿಯಲ್ಲಿ ನಿಂತು ಸ್ಮೋಕ್ ಮಾಡ್ತಿದ್ದ ಜಯೇಶ್ ಇವನನ್ನ ನೋಡಿ ಬಿಡ್ತಾನೆ. ಅನುಮಾನ ಬಂದು ತಕ್ಷಣ ಕೆಳಗಡೆ ಬಂದು ಏನಿದು ಈ ಬ್ಯಾಗ್ ನಲ್ಲಿ ಏನಿದೆ ಅಂತ ವಿಚಾರಿಸಿರ್ತಾನೆ. ಮೊದಲೇ ಗಾಬರಿಯಾಗಿದ್ದ ಮಸೂದ್ ಏನಿಲ್ಲ, ಬ್ಯಾಗ್ ನ ಒಳಗಡೆ ಬಟ್ಟೆಗಳು ಇದೆ ಅಂತ ಹೇಳೋಷ್ಟರಲ್ಲೇ ಬ್ಯಾಗ್ ಓಪನ್ ಆಗುತ್ತೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಇಷ್ಟೊತ್ತು ಈ ಮಸೂದ್ ಆ ಶೈಲಿ ಸತ್ತು ಹೋಗಿದ್ದಾಳೆ ಅಂತ ಅಂದುಕೊಂಡಿದ್ದ ಅಲ್ವಾ. ಈಗ ನೋಡಿದ್ರೆ ಶೈಲಿ ಇನ್ನೂ ಕೂಡ ಉಸಿರಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ಈಗ ಮಸೂದ್ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಇವನ ಮಾತುಗಳನ್ನ ಕೇಳಿ ಶಾಕ್ ಆದ ಜಯೇಶ್ ತಕ್ಷಣವೇ ಶೈಲಿಯನ್ನ ಕರೆದುಕೊಂಡು ಆಸ್ಪತ್ರೆಗೆ ಹೊರಡ್ತಾನೆ. ಅಷ್ಟರಲ್ಲೇ ಹೊರಗಡೆ ಹೋಗಿದ್ದ ಅನ್ವರ್ ಚಾಚಾ ಅದೇ ದಾರಿಯಲ್ಲಿ ಬರ್ತಿರ್ತಾನೆ. ನಂತರ ಜಯೇಶ್ ಹಾಗೂ ಚಾಚಾ ಶೈಲಿಯನ್ನ ಕರೆದುಕೊಂಡು ಆಸ್ಪತ್ರೆಗೆ ಹೋಗಿರ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ಮಸೂದ್ ಅಳುತ್ತಾ, ಸರ್ ನಾನು ನಿಜವಾಗಿಯೂ ಆಕೆ ಸತ್ತು ಹೋಗಿದ್ದಾಳೆ ಅಂದುಕೊಂಡು ಬಾಡಿಯನ್ನ ಡಿಸ್ಪೋಸ್ ಮಾಡಬೇಕು ಅಂತ ಬ್ಯಾಗ್ ನಲ್ಲಿ ಹಾಕೊಂಡು ಹೋಗ್ತಿದ್ದೆ. ಆದ್ರೆ ಆಕೆ ಬದುಕಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅನ್ವರ್ ಚಾಚಾ ಹಾಗೂ ಜಯೇಶ್ ಆಕೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು. ಈಗ ಪೊಲೀಸರು ಜಯೇಶ್ ನನ್ನ ಎನ್ಕ್ವೈರಿ ಮಾಡಬೇಕು ಅಂತ ನೋಡಿದ್ರೆ ಆತ ಕೂಡ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಜಯೇಶ್ ನ ಜೊತೆ ಇದ್ದ ಅನ್ವರ್ ಚಾಚಾನನ್ನ ಎನ್ಕ್ವೈರಿ ಮಾಡೋಣ ಅಂತ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ಕಡೆ ಇಸಾಬೆಲ್ ಇದ್ದಕ್ಕಿದ್ದ ಹಾಗೆ ಕಾಣೆಯಾಗಿರುವ ಜಯೇಶ್ ನನ್ನ ಹುಡುಕಿಕೊಂಡು ಅವನ ಮನೆಗೆ ಬರ್ತಾಳೆ. ಮನೆಗೆ ಬಂದು ನೋಡಿದ್ರೆ ಅವನ ಮನೆ ಲಾಕ್ ಆಗಿರೋದು ಕಾಣಿಸುತ್ತೆ. ಈಗ ಇಸಾಬೆಲ್ಗೆ ಸಡನ್ ಆಗಿ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಸ್ವಲ್ಪ ಸಮಯದ ಮುಂಚೆ ಜಯೇಶ್ ಒಂದು ಬೀಗವನ್ನ ಮರೆತು ಹೋಗಿದ್ದ ಅಲ್ವಾ. ಆ ಬೀಗವನ್ನ ಹಾಕಿ ಓಪನ್ ಮಾಡಿದ್ರೆ ಆ ಲಾಕ್ ಓಪನ್ ಆಗುತ್ತೆ. ಒಳಗಡೆ ಬಂದು ನೋಡಿದ್ರೆ ಇಸಾಬೆಲ್ ಎಕ್ಸ್ಪೆಕ್ಟ್ ಮಾಡಿರದ ಒಂದು ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಜಯೇಶ್ ನ ಮನೆಯಲ್ಲಿ ನಿಗೂಢವಾಗಿ ಕಾಣೆಯಾಗಿರುವ ಆ ಶೈಲಿಯ ಡೆಡ್ ಬಾಡಿ ಇರುತ್ತೆ. ಒಂದೇ ಸಾರಿ ಹೆದರಿಕೊಂಡ ಇಸಾಬೆಲ್ ತಕ್ಷಣ ಪೊಲೀಸ್ ಸ್ಟೇಷನ್ ಗೆ ಬಂದು ಇನ್ಫಾರ್ಮ್ ಮಾಡ್ತಾಳೆ. ಜೊತೆಗೆ ಆ ದಿನ ರಾತ್ರಿ ಜಯೇಶ್ ನ ಜೊತೆ ಕಾರ್ ನಲ್ಲಿ ಬರ್ತಿರುವಾಗ ಆತ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಕೂಡ ಮಾಡಿದ್ದ ಅಲ್ವಾ, ಅದರ ಬಗ್ಗೆ ಕೂಡ ಇನ್ಫಾರ್ಮ್ ಮಾಡ್ತಾಳೆ. ಈಕೆ ಮಾತುಗಳನ್ನ ಕೇಳಿದ ರಾಜೇಶ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಇವರು ಅನ್ವರ್ ಚಾಚಾ ಎಂಬ ಅವಯಸ್ಸಾಗಿದ್ದ ವ್ಯಕ್ತಿಯನ್ನ ಹುಡುಕ್ತಿದ್ರಲ್ವಾ, ಆತ ಕೂಡ ಮಿಸ್ಸಿಂಗ್ ಆಗಿರ್ತಾನೆ. ಒಂದು ವೇಳೆ ಜಯೇಶ್ ಅವನಿಗೇನಾದ್ರೂ ಆಕ್ಸಿಡೆಂಟ್ ಮಾಡಿರ್ಬಹುದಾ ಅಂತ ತಕ್ಷಣ ಇಸಾಬೆಲ್ ಅನ್ನ ಕರೆದುಕೊಂಡು ಆ ಸ್ಥಳಕ್ಕೆ ಹೋಗ್ತಾರೆ. ಶಾಕಿಂಗ್ಲಿ ರಾಜೇಶ್ ಗೆಸ್ ಮಾಡಿದ ಹಾಗೆ ಅನ್ವರ್ ಚಾಚಾನ ಡೆಡ್ ಬಾಡಿ ಸಿಗುತ್ತೆ. ಇದರರ್ಥ ಜಯೇಶ್ ಆ ದಿನ ಶೈಲಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೊರಟಾಗ ಅವನ ಜೊತೆ ಅನ್ವರ್ ಚಾಚಾ ಇದ್ದ ಅಲ್ವಾ. ಅದಾದ ನಂತರ ಏನೋ ನಡೆದಿದೆ, ಆ ವಿಷಯವನ್ನ ಮುಚ್ಚಿಡೋದಕ್ಕೆ ಅಂತಾನೆ ಜಯೇಶ್ ಅನ್ವರ್ ಚಾಚಾನನ್ನ ಕೊಲೆ ಮಾಡಿದ್ದಾನೆ ಅಂತ ಗೆಸ್ ಮಾಡ್ತಾನೆ. ಆದ್ರೆ ಶೈಲಿಯನ್ನ ಕಾಪಾಡ್ತೀನಿ ಅಂತ ಕರೆದುಕೊಂಡು ಹೊರಟ ಜಯೇಶ್ ನ ಮನೆಯಲ್ಲಿ ಆಕೆ ಡೆಡ್ ಬಾಡಿ ಹೇಗೆ ಬಂತು ಅಂತ ತಲೆ ಕೆಡುತ್ತೆ.
ರಾಜೇಶ್ಗೆ ಈಗಲೂ ಕೂಡ ಮಸೂದೆ ಆ ಕೊಲೆಯನ್ನ ಮಾಡಿ ಡೆಡ್ ಬಾಡಿಯನ್ನ ಜಯೇಶ್ನ ಮನೆಯಲ್ಲಿ ಇಟ್ಟಿರಬಹುದಾ ಅಂತ ಅನಿಸ್ತಿರುತ್ತೆ. ಈಗ ಜಯೇಶ್ ಎಲ್ಲಿದ್ದಾನೆ ಅಂತ ಅವನ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಿದಾಗ ಕೋಲ್ಕತ್ತಾ ಬಳಿ ಇರುವ ತನ್ನ ಹಳ್ಳಿಗೆ ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಈಗ ರಾಜೇಶ್ ಹಾಗೂ ಅವನ ಟೀಮ್ ನವರು ಜಯೇಶ್ನನ್ನ ಅರೆಸ್ಟ್ ಮಾಡೋದಕ್ಕೆ ಮೊದಲು ಕೋಲ್ಕತ್ತಾದ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಈಗ ಕೋಲ್ಕತ್ತಾ ಪೊಲೀಸರಿಂದ ಗೊತ್ತಾಗುವ ವಿಷಯವೇನಂದ್ರೆ ಜಯೇಶ್ನ ಮೇಲೆ ಈಗಾಗಲೇ ಒಂದು ಕೇಸ್ ಫೈಲ್ ಆಗಿರುತ್ತೆ. ಆ ಕೇಸ್ ಏನು ಅಂತ ವಿಚಾರಿಸಿದ್ರೆ ಪೊಲೀಸೆ ಅದರ ಬಗ್ಗೆ ಹೇಳೋದಕ್ಕೆ ಸಂಕೋಚ ಪಡ್ತಿರ್ತಾರೆ. ಸರಿ, ಆ ಕಂಪ್ಲೇಂಟ್ ಕೊಟ್ಟಿದ್ಯಾರು ಅಂತ ವಿಚಾರಿಸಿದಾಗ ಒಬ್ಬ ಮೆಡಿಕಲ್ ಕಾಲೇಜ್ ನ ಡಾಕ್ಟರ್ ಅಂತ ಗೊತ್ತಾಗುತ್ತೆ. ತಕ್ಷಣ ಆ ಡಾಕ್ಟರ್ ಬಳಿ ಹೋಗಿ, ಸರ್ ನೀವು ಜಯೇಶ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಗೊತ್ತಾಯ್ತು, ಅಷ್ಟಕ್ಕೂ ಆ ಕೇಸ್ ಏನು, ಆತ ಏನ್ ಮಾಡಿದ ಅಂತ ವಿಚಾರಿಸ್ತಾನೆ. ಸ್ನೇಹಿತರೆ, ಈಗ ಗೊತ್ತಾಗುವ ಒಂದು ವಿಷಯವೇನಂದ್ರೆ ಜಯೇಶ್ ರಾಜಸ್ಥಾನಕ್ಕೆ ಬರೋದಕ್ಕೂ ಮುಂಚೆ ಇದೇ ಮೆಡಿಕಲ್ ಕಾಲೇಜ್ ನ ಮಾರ್ಚರಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಜಯೇಶ್ ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಾ ಎಲ್ಲರ ಬಳಿ ಒಳ್ಳೆ ಹೆಸರನ್ನ ಗಳಿಸಿರ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ಎಲ್ಲರೂ ಹೋದ ನಂತರ ಜಯೇಶ್ ಮಾರ್ಚರಿಯ ಡೋರ್ ಅನ್ನ ಲಾಕ್ ಮಾಡ್ಕೊಂಡು ಒಳಗಡೆ ಏನೋ ಮಾಡ್ತಿರ್ತಾನೆ. ಏನೋ ಕೆಲಸ ಇತ್ತು ಅಂತ ವಾಪಸ್ ಬಂದ ಡಾಕ್ಟರ್ ಇವನನ್ನ ನೋಡಿ ಇಷ್ಟೊತ್ತಲ್ಲಿ ಒಳಗಡೆ ಏನ್ ಮಾಡ್ತಿದ್ಯಾ ಅಂತ ವಿಚಾರಿಸಿರ್ತಾರೆ. ಏನಿಲ್ಲ, ಡೆಡ್ ಬಾಡಿಗಳನ್ನ ಅರೇಂಜ್ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳಿ ಜಯೇಶ್ ಅಲ್ಲಿಂದ ಗಾಬರಿಯಾಗಿ ಹೊರಟೋಗಿರ್ತಾನೆ. ಜಯೇಶ್ ನ ಬಿಹೇವಿಯರ್ ನೋಡಿದ ಡಾಕ್ಟರ್ಗೆ ಅನುಮಾನ ಬಂದು ಮರುದಿನ ಅವನಿಗೆ ಗೊತ್ತಾಗದ ಹಾಗೆ ಮಾರ್ಚರಿಯಲ್ಲಿ ಒಂದು ಸೀಕ್ರೆಟ್ ಕ್ಯಾಮ್ರಾವನ್ನ ಫಿಕ್ಸ್ ಮಾಡಿಸ್ತಾರೆ. ಆಗಲೇ ಈ ಡಾಕ್ಟರ್ಗೆ ಜಯೇಶ್ನ ಬಗ್ಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗಿರುತ್ತೆ. ಅದೇನಂದ್ರೆ ಜಯೇಶ್ಗೆ ನೆಕ್ರೋಫಿಲಿಯಾ ಅಂದ್ರೆ ಶವಗಳ ಜೊತೆ ಇಂಟಿಮೇಟ್ ಆಗುವ ಒಂದು ವಿಚಿತ್ರವಾದ ಕಾಯಿಲೆ ಇರುತ್ತೆ. ಜಯೇಶ್ ಅಷ್ಟು ದಿನಗಳಿಂದ ಯಾರಿಗೋ ಗೊತ್ತಾಗದ ಹಾಗೆ ಮಾರ್ಚರಿಯ ಒಳಗಡೆ ಶವಗಳ ಜೊತೆ ಇಂಟಿಮೇಟ್ ಆಗ್ತಿರ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಈ ಡಾಕ್ಟರ್ ಜಯೇಶ್ನನ್ನ ಕೆಲಸದಿಂದ ರಿಮೂವ್ ಮಾಡಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಪೊಲೀಸರು ತನ್ನನ್ನ ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಜಯೇಶ್ ಇಲ್ಲಿಂದ ರಾಜಸ್ಥಾನಕ್ಕೆ ಓಡಿ ಬಂದಿರ್ತಾನೆ. ಈಗ ಪೊಲೀಸರು ಜಯೇಶ್ನ ತಂದೆ ತಾಯಿ ಯಾರು ಅಂತ ಹುಡುಕ್ತಾ ಹೋದಾಗ ಚಿತ್ರದಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಜಯೇಶ್ನ ತಂದೆ ತಾಯಿ ಸ್ಮಶಾನದಲ್ಲಿ ಹೆಣಗಳನ್ನ ಸುಡುವ ಕೆಲಸವನ್ನ ಮಾಡ್ತಿರ್ತಾರೆ. ಒಂದು ದಿನ ಆ ಊರಲ್ಲಿ ಒಬ್ಬಳ ಮಹಿಳೆ ಒಂದು ಕಾಯಿಲೆಯಿಂದ ಸತ್ತು ಹೋಗಿ ಅವಳ ಡೆಡ್ ಬಾಡಿಯನ್ನ ಜಯೇಶ್ನ ತಂದೆ ತಾಯಿನೇ ಅಂತಿಮ ಸಂಸ್ಕಾರವನ್ನ ಮಾಡಿರ್ತಾರೆ. ಆದ್ರೆ ರಾತ್ರಿ ಬಂದು ನೋಡಿದ್ರೆ ಶಾಕಿಂಗ್ಲಿ ಜಯೇಶ್ ಆ ಶವದ ಜೊತೆ ಇಂಟಿಮೇಟ್ ಆಗ್ತಿರ್ತಾನೆ. ತನ್ನ ಮಗನ ಈ ವಿಚಿತ್ರವಾದ ಬಿಹೇವಿಯರ್ ನೋಡಿದ ಜಯೇಶ್ನ ತಂದೆಗೆ ತುಂಬಾನೇ ಶಾಕ್ ಆಗಿರುತ್ತೆ. ದಿನಗಳು ಕಳೆದ ಹಾಗೆ ಈ ವಿಷಯ ಹಳ್ಳಿಯ ಜನಗಳಿಗೆಲ್ಲ ಗೊತ್ತಾಗಿ ಜಯೇಶ್ನ ತಂದೆ ತಾಯಿಗೆ ತುಂಬಾನೇ ಮುಜುಗರ ಆಗೋದಕ್ಕೆ ಶುರುವಾಗುತ್ತೆ. ಊರಿನ ಜನಗಳು ನನ್ನಿಂದಾಗಿ ನನ್ನ ತಂದೆ ತಾಯಿಗೆ ಅವಮಾನ ಮಾಡಬಾರ್ದು ಅಂತ ಜಯೇಶ್ ಕೊನೆಗೊಂದು ದಿನ ಮನೆ ಬಿಟ್ಟು ಹೊರಟು ಹೋಗ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಜಯೇಶ್ನ ತಂದೆ ಹೇಳೋದೇನಂದ್ರೆ, ಸರ್ ಆವತ್ತೇ ಲಾಸ್ಟ್, ಅದಾದ ಮೇಲೆ ನನ್ನ ಮಗನ ಮುಖವನ್ನೇ ನೋಡಿಲ್ಲ, ಆತ ಈಗ ಎಲ್ಲಿದ್ದಾನೋ ಏನ್ ಮಾಡ್ತಿದ್ದಾನೋ ನನಗೆ ನಿಜವಾಗಿಯೂ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ನಂತರ ರಾಜೇಶ್ ಈ ಎಲ್ಲ ವಿಷಯವನ್ನ ಇಸಾಬೆಲ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾನೆ. ಪೊಲೀಸರು ಹೇಳಿದ ಮಾತುಗಳನ್ನ ಕೇಳಿದ ಇಸಾಬೆಲ್ಗೆ ಆ ದಿನ ನಡೆದ ಮತ್ತೊಂದು ಘಟನೆ ನೆನಪಾಗುತ್ತೆ. ಸ್ನೇಹಿತರೆ, ಆ ದಿನ ರಾತ್ರಿ ಇಸಾಬೆಲ್ಲೆ ಕುಡಿದ ನಶೆಯಲ್ಲಿ ಜಯೇಶ್ನ ಬಳಿ ಹೋಗಿ ಇಂಟಿಮೇಟ್ ಆಗೋದಕ್ಕೆ ಟ್ರೈ ಮಾಡಿದ್ರು ಕೂಡ ಆತ ಒಪ್ಪಿರೋದಿಲ್ಲ. ಯಾಕಂದ್ರೆ ಜಯೇಶ್ಗಿದ್ದ ವಿಚಿತ್ರವಾದ ಕಾಯಿಲೆಯಿಂದ ಹುಡುಗಿಯರು ಜೀವಂತವಾಗಿದ್ದಾಗ ಅವರ ಜೊತೆ ಆತ ಇಂಟಿಮೇಟ್ ಆಗೋದಿಲ್ಲ. ಅದೇ ಕಾರಣಕ್ಕೆ ಜಯೇಶ್ ಮಿಸ್ಸಿಂಗ್ ಆಗೋದಕ್ಕೂ ಹಿಂದಿನ ದಿನ ರಾತ್ರಿ ಇಸಾಬೆಲ್ ಮಲಗಿದ್ದಾಗ ಆಕೆಗೆ ಗೊತ್ತಾಗದ ಹಾಗೆ ಆಕೆ ಜೊತೆ ಇಂಟಿಮೇಟ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಇಸಾಬೆಲ್ ಮರುದಿನ ಬೆಳಿಗ್ಗೆ ಎದ್ದಾಗ ಆಕೆ ಬಾಡಿ ತುಂಬಾನೇ ಪೇನ್ ಆಗ್ತಿರುತ್ತೆ. ಈಗ ಪೊಲೀಸರು ಜಯೇಶ್ನ ವಿರುದ್ಧ ಪ್ರಾಪರ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಅವನನ್ನ ಅರೆಸ್ಟ್ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ತಾರೆ. ಇಸಾಬೆಲ್ಗೆ ಹೋಗಿ ಜಯೇಶ್ನನ್ನ ಮೀಟ್ ಮಾಡಿ ಆತ ಮಾತಾಡೋದನ್ನ ರೆಕಾರ್ಡ್ ಮಾಡಿಕೋ ಅಂತ ಹೇಳ್ತಾರೆ. ಕೆಲವು ದಿನಗಳ ನಂತರ ಕೊನೆಗೂ ಜಯೇಶ್ ಇಸಾಬೆಲ್ ಅನ್ನ ಒಂದು ಜಾಗದಲ್ಲಿ ಮೀಟ್ ಮಾಡ್ತಾನೆ. ರಾಜೇಶ್ ತನ್ನ ಟೀಮ್ ನ ಜೊತೆ ಅವನಿಗೆ ಗೊತ್ತಾಗದ ಹಾಗೆ ಅವರನ್ನೇ ಫಾಲೋ ಮಾಡ್ತಿರ್ತಾರೆ. ಜಯೇಶ್ ಇಸಾಬೆಲ್ ಅನ್ನ ಕರೆದುಕೊಂಡು ಊರಿನ ಹೊರಗಡೆ ಇದ್ದ ಒಂದು ಹಳೆಯ ಬಿಲ್ಡಿಂಗ್ ಗೆ ಬರ್ತಾನೆ. ಜಯೇಶ್ ಕೊನೆಗೂ ತನಗೆ ಚಿಕ್ಕ ವಯಸ್ಸಿನಿಂದ ಇರುವ ಆ ವಿಚಿತ್ರವಾದ ಕಾಯಿಲೆ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಈಗ ಪ್ಲಾನ್ ಪ್ರಕಾರ ಇಸಾಬೆಲ್ ಆತ ಹೇಳ್ತಿರೋದನ್ನ ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡಿಕೊಳ್ತಾಳೆ. ಈಗ ಜಯೇಶ್ ಅಷ್ಟಕ್ಕೂ ಆ ದಿನ ರಾತ್ರಿ ಶೈಲಿಗೆ ಏನಾಗಿತ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಆ ದಿನ ರಾತ್ರಿ ಶೈಲಿ ಬದುಕಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಈತ ಆಕೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೊರಟ ಅಲ್ವಾ. ನೋಡಿದ್ರೆ ಹೋಗುವ ದಾರಿಯಲ್ಲೇ ಶೈಲಿ ಸತ್ತೋಗಿರ್ತಾಳೆ. ಆದ್ರೆ ಅಷ್ಟರಲ್ಲೇ ಚಾಚಾ ಬೇರೇನೋ ಕೆಲ್ಸ ಇತ್ತು ಅಂತ ಅಲ್ಲಿಂದ ಹೊರಟೋಗಿರ್ತಾನೆ. ಈಗ ಶೈಲಿಯ ಡೆಡ್ ಬಾಡಿಯನ್ನ ನೋಡ್ತಿದ್ದ ಹಾಗೆ ಈ ಜಯೇಶ್ನ ಸೈಕೋ ಮೈಂಡ್ ಸೆಟ್ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಸೀದಾ ಆ ಡೆಡ್ ಬಾಡಿಯನ್ನ ಯಾರಿಗೋ ಗೊತ್ತಾಗದ ಹಾಗೆ ತನ್ನ ಮನೆಗೆ ತೆಗೆದುಕೊಂಡು ಹೋಗಿ ಅದರ ಜೊತೆ ಇಂಟಿಮೇಟ್ ಆಗಿರ್ತಾನೆ. ಸ್ನೇಹಿತರೆ, ಇದರರ್ಥ ಈತ ಶೈಲಿಯನ್ನ ಕೊಲೆ ಮಾಡಿಲ್ಲ, ಆದ್ರೆ ಆಕೆಯ ಡೆಡ್ ಬಾಡಿಯ
ಜೊತೆ ಇಂಟಿಮೇಟ್ ಆಗಿರ್ತಾನೆ. ಆದ್ರೆ ಶೈಲಿ ಬದುಕಿದ್ದಾಗ ಈತ ಆಕೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿರೋದನ್ನ ಆ ಚಾಚಾ ನೋಡಿದ್ದ ಅಲ್ವಾ. ಶೈಲಿ ಸತ್ತೋದ್ಲು ಅಂತ ಗೊತ್ತಾದ್ರೆ ಖಂಡಿತ ಆತ ನಾನೇ ಆಕೆಯನ್ನ ಕೊಲೆ ಮಾಡಿದ್ದು ಅಂತ ಹೇಳ್ತಾನೆ. ಹಾಗಾಗ್ಬಾರ್ದು ಅಂತಾನೆ ಆ ದಿನ ರಾತ್ರಿ ವಾಪಸ್ ಬರುವಾಗ ಕಾರ್ ನಲ್ಲಿ ಅವನಿಗೆ ಗುದ್ದೆ ಆಕ್ಸಿಡೆಂಟ್ ಮಾಡಿ ಸಾಯಿಸಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಜಯೇಶ್ ಹಗ್ ಮಾಡೋದಕ್ಕೆ ಅಂತ ಹೋದಾಗ ಇಸಾಬೆಲ್ ರೆಕಾರ್ಡ್ ಮಾಡ್ತಿರೋದನ್ನ ನೋಡಿ ಬಿಡ್ತಾನೆ. ಕೋಪದಲ್ಲಿ ಇಸಾಬೆಲ್, ನಿನ್ನನ್ನ ನಂಬಿ ನಾನು ತುಂಬಾನೇ ದೊಡ್ಡ ತಪ್ಪನ್ನ ಮಾಡಿಬಿಟ್ಟೆ. ಎಲ್ಲವನ್ನ ಮರೆತು ನಿನ್ನ ಜೊತೆ ಮದುವೆಯಾಗಿ ಹೊಸ ಜೀವನ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದುಕೊಂಡಿದ್ದೆ. ಆದ್ರೆ ನೀನು ನೋಡಿದ್ರೆ ನನ್ನನ್ನೇ ಪೊಲೀಸರಿಗೆ ಹಿಡಿದು ಕೊಡ್ಬೇಕು ಅಂತ ಪ್ರಯತ್ನ ಪಡ್ತಿದ್ಯಾ. ಪೊಲೀಸರು ಇಲ್ಲಿಗೆ ಬರೋಷ್ಟ್ರಲ್ಲೇ ನಿನ್ನನ್ನ ಕೊಲೆ ಮಾಡಿ ನಿನ್ನ ಡೆಡ್ ಬಾಡಿ ಜೊತೆ ಇಂಟಿಮೇಟ್ ಆಗ್ತೀನಿ ಅಂತ ಶಾಕಿಂಗ್ಲಿ ಚಾಕುವಿನಿಂದ ಚುಚ್ಚಿ ಸಾಯಿಸೇ ಬಿಡ್ತಾನೆ. ಈ ಕಡೆ ರಾಜೇಶ್ ಹಾಗೂ ಅವನ ಟೀಮ್ ನವರು ಎಷ್ಟೊತ್ತಾದ್ರೂ ಇಸಾಬೆಲ್ ಕಡೆಯಿಂದ ಮೆಸೇಜ್ ಬರ್ಲಿಲ್ವಲ್ಲ ಅಂತ ತಕ್ಷಣ ಆ ಬಿಲ್ಡಿಂಗ್ ಗೆ ಹೊರಟು ಬರುತ್ತಾರೆ. ಒಳಗಡೆ ಬಂದು ನೋಡಿದ್ರೆ ಆ ಸೈಕೋಪ ಜಯೇಶ್ ಆಗಲೇ ಇಸಾಬೆಲ್ ಅನ್ನ ಕೊಲೆ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಪೊಲೀಸರು ಒಳಗಡೆ ಬರ್ತಿದ್ದ ಹಾಗೆ ಜಯೇಶ್ ಅವರ ಮೇಲೆ ಕೂಡ ಚಾಕುವಿನಿಂದ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಗ ರಾಜೇಶ್ ತಕ್ಷಣ ತನ್ನ ಬಳಿ ಇದ್ದ ಗನ್ ನಿಂದ ಜಯೇಶ್ಗೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.